ಬೆಲೆ ಡೀಸೆಲ್ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ. ಹಂಗಾರೆ ಸ್ವಾತಂತ್ರ್ಯ ಬಂದು ಇದುವರೆಗೂ ನೌಕರರಿಗೆ ಸಂಬಳ ಜಾಸ್ತಿನೇ ಆಗಿಲ್ವಾ? ಒಂದು 100 ಸರಿ ಜಾಸ್ತಿ ಆಗಿದೆ ರೀ. ಪೆಟ್ರೋಲ್ ಡೀಸೆಲ್ ಬೆಲೆ ಒಂದು 106 ಬಾರಿ ಜಾಸ್ತಿ ಆಗಿದೆ. ಅದು ನಿರಂತರ ಹೈಕ್ ಮಾಡೋ ಅಂಥದ್ದು ಪೆಟ್ರೋಲು ಡೀಸೆಲ್ಲು ಮತ್ತು ಸಂಬಳ ಕೊಡುವಂಥದ್ದು ನ್ಯಾಚುರಲ್. 4 ವರ್ಷಕ್ಕೊಂದ್ಸರಿ ಸಂಬಳ ಹೈಕ್ ಮಾಡಬೇಕು. ನಾನಿದ್ದಾಗೂ 400 ಕೋಟಿ ಕೊಟ್ಟಿದ್ದೆ ಸಂಬಳ, ಒಂದೇ ಬಾರಿ ಹೈಕ್ ಮಾಡಿದ್ದೆ ಆ ಸಂದರ್ಭದಲ್ಲಿ. ಅದರಿಂದ ಮಾಡಿರೋ ತಪ್ಪನ್ನು ಮುಚ್ಕೊಳ್ಳೋ ಅಂಥದ್ದಕ್ಕೆ ಸರ್ಕಾರ ದಿವಾಳಿ ಅನ್ನೋದನ್ನು ಇದರಿಂದ ಸ್ಪಷ್ಟ ಕಾಣ್ತಾ ಇದೆ. ಸರ್ಕಾರ ದಿವಾಳಿ ಆಗಿದೆ ಇದಕ್ಕಿಂತ ಸ್ಪಷ್ಟ ನಿದರ್ಶನ ಯಾವುದೂ ಇಲ್ಲ. BJPಯವರು ನಮ್ಮ ಕಾಲದಲ್ಲಿ ನಾವು ರೈಸ್ ಮಾಡಿಲ್ಲ ಪೆಟ್ರೋಲು ಡೀಸೆಲ್. ಅಷ್ಟು ಕಷ್ಟ ನಮಗೆ ಕೋವಿಡ್ ಅಂತ ಸಂಕಷ್ಟದ ಒಂಚೂರು ಟ್ಯಾಕ್ಸೇ ಕಲೆಕ್ಟ್ ಆಗ್ತಾ ಇರಲ್ಲ. 50% ಟ್ಯಾಕ್ಸ್ ಕಲೆಕ್ಟ್ ಆಗ್ತಾ ಇಲ್ಲ. ಅಂಥ ಸಂದರ್ಭದಲ್ಲೂ ಕೂಡ ನಾವು ಪೆಟ್ರೋಲ್ ಮೇಲೆ ಸೆಸ್ಸನ್ನು ಕಡಿಮೆ ಮಾಡಿದ್ರಿ. ನಾವು ಬಸವರಾಜ ಬೊಮ್ಮಾಯಿಯವರು ಸೆಸ್ಸನ್ನು ಕಡಿಮೆ ಮಾಡಿದ್ರು. ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಸ್ಟ್ಯಾಂಪ್ ಡ್ಯೂಟಿನ 5% ಕಡಿಮೆ ಮಾಡಿದೆ. ನಾನು ಕಡಿಮೆ ಮಾಡಿದೆ. ಇವರು ಸ್ಟ್ಯಾಂಪ್ ಡ್ಯೂಟಿನ 250% ರೈಸ್ ಮಾಡಿದ್ದಾರೆ. ಅಂದರೆ ಇದು ಮನೆಯಾಳ ಸರ್ಕಾರ ಅಲ್ದಿರ ಇನ್ನೇನು ಅಲ್ಲ. ಸರ್ಕಾರ ಪಾಪರಾಗಿದೆ. ಸಿದ್ದರಾಮಯ್ಯನವರು ಔಟ್ ಗೋಯಿಂಗ್ ಮುಖ್ಯಮಂತ್ರಿ. DK ಶಿವಕುಮಾರ್ ಹೇಳಿದಾರಲ್ಲ, ಒದ್ದು ಕಿತ್ಕೊಂತೀನಿ ಅಂತ. ಅದು ಯಾವಾಗ ಕಿತ್ಕೊಂತಾರೋ ನಾವು ಕಾದು ನೋಡ್ತಾ ಇದ್ದೀವಿ. ಅದರಿಂದ ಸಿದ್ದರಾಮಯ್ಯನವ್ರಿಗೆ ಈ ಸರ್ಕಾರದ ಮೇಲೆ ಹಿಡಿತ ಹೊರಟೋಗಿದೆ. ಹಿಡಿತ ಇಲ್ಲದೆ ಇರೋದ್ರಿಂದ ಯಥೇಚ್ಛವಾಗಿ ಯಾವ್ಯಾವ ಮಂತ್ರಿ ಏನೇನು ಬೇಕೋ ಆ ರೀತಿ ಲೂಟಿ ಹೊಡೆಯುವಂಥ ಒಂದು ಲೂಟಿಕೋರರ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀರಿ. ಇವತ್ತು ಈ ಒಂದು ಕೊಲೆನೂ ಕೂಡ ಇದೊಂದು ಕೊಲೆನೇ. ಆತ್ಮಹತ್ಯೆ ಮಾಡೋಕ್ಕೆ ಮುಂಚೆ ಅವರು ಲೆಟ್ರು ಬರೆದಿದ್ದಾರೆ. ಈಗ ಅವ್ರ ಕುಟುಂಬದವರು ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇಲ್ಲದೆ ಪ್ರಧಾನಮಂತ್ರಿಗೂ ಮಾಡಿದ್ದಾರೆ, ಗೃಹ ಸಚಿವರಿಗೂ ಮಾಡಿದ್ದಾರೆ, ರಾಜ್ಯಪಾಲರಿಗೂ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಆ ನೊಂದಿರೋ ಕುಟುಂಬಕ್ಕೆ ನಾವು ವಿರೋಧ ಪಕ್ಷವಾಗಿ ನಮ್ಮೆಲ್ಲರ ಕರ್ತವ್ಯ, ನಾರಾಯಣಸ್ವಾಮಿಯವರು, CT ರವಿಯವರು, ನಾವೆಲ್ಲ ಮುಖಂಡರುಗಳು, ನಮ್ಮೆಲ್ಲ MLAಗಳು ಇಲ್ಲಿ ಕೂತಿದ್ದೀರಿ, ನಾವು ex-MLAಗಳಿದ್ದೀರಿ, ನಮ್ಮೆಲ್ಲರ ಕರ್ತವ್ಯ ಅವ್ರ ಪರವಾಗಿ ನಿಲ್ಲುವಂಥದ್ದು ನಮ್ಮ ಕರ್ತವ್ಯ. ಆ ಕರ್ತವ್ಯವನ್ನು ಚಾಚು ತಪ್ಪದೆ ಮಾಡ್ತೀರಿ. ಅವ್ರಿಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಅವ್ರ ನ್ಯಾಯ ಸಿಗೋವರೆಗೂ